ಏ ಮಕ್ಳ ಎಲ್ರು ಬನ್ನಿ ಇಲ್ಲಿ ಬನ್ನಿ 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 ಬೇಗ ಬನ್ನಿ ತಗೊಳ್ಳಿ ತಗೊಳ್ಳಿ ಎಲ್ರಿಗೂ ಸಿಗ್ಬೇಕಾದ್ರೆ ತಗೊಳ್ಳಿ ನೀನು ತಗೋ ನೋಡು ಸಂತಿ ನೋಡ್ರ ಏ ಬನ್ರೆ ನೀವು ತಗೊಳ್ಳಿ ತಗೊಳ್ಳೆ ತಗೋ ತಗೋ ಏ ಬಸಂತಿ ಯಾಕೆ ಒಂಥರ ಇದ್ಯಾ? ಯಾಕೆ ನಿಂಗೆ ಹುಷಾರಿಲ್ವಾ? ಏನಾಯ್ತು ಮಗ? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಹೊಟ್ಟೆ ಏನಾದ್ರೂ ತಿಂದ್ಯೋ ಇಲ್ವಾ? ನಾ ತಿಂದೆ ತಾತ, ಅಂತದೇನು ಇಲ್ಲ. ಬಸಂತಿ ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಏನಾಯ್ತವ? ಏನಾಯ್ತಂತ ಹೇಳು ಬಸಂತಿ. ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಅಂತ ಕಳ್ಳರು ಬಂದಿದ್ರು. ಆಮೇಲೇನು ಆ ಕದೀಮ್ರು ಚೆನ್ನಾಗಿ ತದಕಿ ಇನ್ನೊಂದ್ಸಲ ಈ ಕಡೆ ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ ಓಡಿಸ್ದೆ. ಸತ್ಯ, ಓಡ್ ಹೋದ್ರಲ್ಲ, ನಿಂಗೇನು ಆಗ್ಲಿಲ್ಲ ತಾನೇ? ಇವ್ರುಗಳೇನೋ ಓಡೋದ್ರು ಸರಿ, ಆದ್ರೆ ಮತ್ತೆ ಬೇರೆ ಯಾರಾದ್ರೂ ಬರ್ಬೋದಲ್ಲ. ಮತ್ತೆ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾರೆ, ಮರಗಳನ್ನೆಲ್ಲ ಕಡಿತಾರೆ. ಅದಕ್ಕೇನ್ ಮಾಡೋದು? ಇದನ್ನೆಲ್ಲ ತಡಿಬೇಕು. ಈ ಕಾಡಿನ ಸಂಪತ್ತನ್ನ ಉಳಿಸ್ಬೇಕು. ಈ ಕಳ್ಳ ಕದೀಮ್ರನ್ನ ಸದೆ ಬಡಿಬೇಕು. ಅದಕ್ಕೆ ನಿಮ್ಮೆಲ್ರ ಸಹಾಯನೂ ಬೇಕು. ಹೆಂಗೆ? ಆ ಕಳ್ಳರು ಕಾಡೊಳಗೆ ಸುಳಿದೇ ಇದ್ದಾಗ ನೋಡ್ಕೋಬೇಕು. ಹಾಗೂ ಬಂದ್ರೆ ಮೈ ಮೂಳೆಗಳೆಲ್ಲ ಮುರಿಬೇಕು, ಬಡದ್ ಓಡಿಸ್ಬೇಕು. ನಿಂತರ ಹೊಡೆದಾಡಕ್ಕೆ ಬಡದಾಡಕ್ಕೆ ನಮಗ್ ಬರಲ್ಲ ಅಮ್ಮ. ಬರಲ್ಲ ಅಂತ ಕೂತಿದ್ರೆ ಬರೋದೇ ಇಲ್ಲ, ಕಲ್ತ್ಕೋಬೇಕು. ಹೆಂಗ್ ಕಲಿಯೋದು? ಯಾರು ಕಲಿಸ್ತಾರೆ? ನಾನ್ ಕಲಿಸ್ತೀನಿ. ನಿಮ್ಗೆಲ್ಲ ತಯಾರಿ ನಾನ್ ಕೊಡ್ತೀನಿ. ಒಪ್ಕೆನಾ? ನಡಿಯೋ ನಡಿಯೋ. ಸಾಹೇಬ್ರಿದಾರ? ಇದಾರೆ. ಯಾಕೆ?
ನೋಡ್ಬೇಕಾಗಿತ್ತು. ಹಾ, ಕರಿತೀನಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನೀವ್ಯಾರು? ನನ್ನಿಂದ ಏನಾಗ್ಬೇಕಿತ್ತು? ನಾನ್ ಬಸಂತಿ. ಇವ್ರು ನನ್ ಗೆಳ್ತಿರು. ಪಕ್ಕದಲ್ಲಿರೋ ಆಡಿಲೇ ಸರಿ, ನಾವಿರೋದು. ನಿಮ್ ಮಾಡಿಲ್ ಏನಾದ್ರೂ ತೊಂದರೆ ಆಯ್ತಾ? ಆಡಿಲೇನು ತೊಂದರೆ ಇಲ್ಲ. ಇತ್ತೀಚೆಗೆ ಕಳ್ಳರ ಕಾಕ್ರ ಹಾವಳಿ, ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇದ್ದಾರೆ. ಇದು ಸಾಧ್ಯನೇ ಇಲ್ಲ. ನನ್ನ ಲಿಮಿಟ್ಸ್ ನಲ್ಲಿ ಈಗ ಸಾಧ್ಯನೇ ಇಲ್ಲ. ಇದು ನಾನು ನಂಬೋದಿಲ್ಲ. ಇಲ್ಲ ಸಾಹೇಬ್ರೆ, ಮೊನ್ನೆ ಕಣ್ಣಾರೆ ನಾನೇ ನೋಡಿದ್ದೀನಿ. ಮತ್ತೆ ಆವತ್ತೇ ಯಾಕೆ ತಿಳಿಸ್ಲಿಲ್ಲ? ನನ್ ನೋಡಿ ಹೆದರ್ಕೊಂಡು ಓಡ್ ಹೋದ್ರು. ಇನ್ ಮುಂದೆ ಈ ರೀತಿ ಆಗ್ದಾಗೆ ನಾನ್ ನೋಡ್ಕೋತೀನಿ. ಸಾಹೇಬ್ರೆ, ನಾವು ಈ ಕಾಡಿನ ಮಕ್ಕಳು. ಇಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿಗಳ ಮೇಲೆ ನಮಗೂ ಪ್ರೀತಿ ಇದೆ. ಅದಕ್ಕೆ ಕಾಡುಗಳ ವಿರುದ್ಧ ನಾವು ಹೋರಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನೋಡಿ, ಅದಕ್ಕೆ ಅಂತ ಸರ್ಕಾರ ನಮಗ್ ಸಂಬಳ ಕೊಟ್ಟು ನೇಮಿಸಿದೆ. ಈ ಉಸಾಬ್ರಿ ನಿಮ್ಗೆ ಯಾಕೆ? ನೋಡಿ ಸಾಹೇಬ್ರೆ, ನಾವು ಈ ಕಾಡಿನ ಮಡ್ಲಲ್ಲಿ ಬೆಳೆದಿದ್ದೀವಿ. ಋಣ ತೀರ್ಸೋದಕ್ಕೆ ಅವಕಾಶ ಮಾಡ್ಕೊಡಿ. ದಯವಿಟ್ಟು ಬೇಡ ಅನ್ಬೇಡಿ. ಈ ರೀತಿ ಎಲ್ಲ ಕಾನೂನು ಕೈ ತಗೊಳ್ಳೋದು ಅಪರಾಧ. ಅವ್ರ ಬಗ್ಗೆ ಏನಾದ್ರೂ ಸುಳ್ಳು ಸಿಕ್ಕಿದ್ರೆ ನನಗ್ ತಿಳಿಸಿ. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಈಗ ನೀವು ಹೊರಡ್ಬೋದು. ಆಯ್ತು ಸಾಹೇಬ್ರೆ. ಬೆಲ್ಗೆ ಬೆಲ್ಗೆ ಆ ಕಡೆನೇ ಜಾಸ್ತಿ ಗಂಧದ ಮರ ಇರೋದು. ನಿಧಾನ, ಕಾಲಿಗೆ ಬಳಿ ಸುತ್ತಮುತ್ತವೆ. ಇಲ್ಲಿ ನೋಡಿಲಿ. ಹಾ, ದಾರಿ ಈ ಕಡೆ. ನಡಿ ಹುಷಾರು.
ನೋಡಿರ್ತೇವ ಅಲ್ಲಪ್ಪ ಓಡ್ ಬಾರೋ ಜೀವನ ಮಾಡಲ್ಲ ಓಡ್ ಬರಲ್ಲ ಅಯ್ಯೋ ರಾವಲ್ಲ ಅಯ್ಯೋ ಓಡ್ ಬಾರಲ್ಲ ಹೇಳೋದು ನನ್ನ ಮಗ ಬಾಲ ಏ ಬಸಂತಿ, ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ ನಮ್ಮನ್ನ? ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಾವ್ ಆಗಾಗ ಈ ರೀತಿ ಗುಟ್ಟಾಗಿ ಭೇಟಿ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಸರಿ, ಈಗ ಕರ್ಸಿದ್ದು? ಇತ್ತೀಚೆಗೆ ಈ ಗಂಧದ ಮರ ಕಳ್ಸಾಗಾಣಿಕೆಲಿ ಪಕ್ಕದಾಡಿ ಜನ ನಮ್ಮಾಡಿ ಜನನು ಸೇರ್ಕೊಂಡಿದ್ದಾರೆ. ಸರಿ ಕಣೆ, ಈ ವಿಷಯನ ಅರಣ್ಯಾಧಿಕಾರಿಗೆ ತಿಳಿಸಿದ್ರಾಯ್ತು. ಬೇಡ ಬೇಡ, 2-3 ಸಲ ತಿಳಿಸಿದ್ರು ಏನು ಪ್ರಯೋಜನ ಆಗಿಲ್ಲ. ನನ್ಗೆ ಯಾಕೋ ಅವ್ರ ಮೇಲೆ ಸಂಶಯ. ಅವರು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ್ಯಾ? ನಂಗೂ ಹಾಗೆ ಅನ್ಸುತ್ತೆ ಕಣೆ ಬಸಂತಿ. ನೋಡ್ರೆ, ಈ ವಿಷಯ ನಮ್ಮಲ್ಲೇ ಇರ್ಲಿ. ಈ ಸತಿ ಹೇಗಾದ್ರೂ ಮಾಡಿ ಆ ಕದೀಮ್ರನ್ನ ಹಿಡಿಲೇಬೇಕು. ಮತ್ತೆ ನಾವ್ ಯಾವಾಗ ಸೇರೋಣ? ಅವರು ಯಾವಾಗ ಬೇಕಾದ್ರೂ ಕಾಡಿಗೆ ನುಗ್ಬೋದು. ಅದಕ್ಕೆ ನಾವು ಹಗಲು ರಾತ್ರಿ ಕಾವಲ್ ಕಾಯ್ಬೇಕು. ಸರಿ ಕಣೆ, ಹಾಗೆ ಮಾಡೋಣ. ಸರಿ ಬಸಂತಿ, ಹಾಗೆ ಮಾಡೋಣ. ಬನ್ನಿ, ಪ್ರಮಾಣ ಮಾಡಿ. ನಾನು ಬಸಂತಿ ಮತ್ತು ನನ್ನ ಗೆಳತಿಯರು ಪ್ರಮಾಣ ಮಾಡ್ತಾ ಇದ್ದೀವಿ. ಅಮ್ಮ ತಾಯಿ ಕಾಡ್ ದೇವತೆ, ನಿನ್ನ ಮಡಿಲ ಮಕ್ಕಳಾದ ನಾವು ಕಾಡುಗಳರಿಂದ ನಿನ್ನ ಮಡಿಲ ಮಕ್ಕಳಾದ ಮತ್ತು ಕಾಡು ಪ್ರಾಣಿಗಳು ಪಕ್ಷಿಗಳನ್ನು ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದ್ರೂ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ. ಹಾಗಂತ ಪಣ ತೊಟ್ಟು ನಿನ್ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀವಿ. ನಮ್ಗೆ ಧೈರ್ಯ ಶಕ್ತಿ ಕೊಟ್ಟು ಕಾಪಾಡು ಮಾತೆ. ನೋಡ್ತಾ ಇರಿ ಅಪ್ಪಯ್ಯ, ಇಡೀ ನಮ್ಮ ಡಿಸ್ಟ್ರಿಕ್ಟ್ ನಲ್ಲೇ ನಿಮ್ಮನ್ನ ನಂಬರ್ 1 ಕೋಟ್ಯಾಧಿಪತಿ ಮಾಡೇ ಮಾಡ್ತೀನಿ. ಶಬಾಷ್ ಮಗನೇ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಹೋಗ ಅಪ್ಪ, ನಿನ್ನ ಮಗನಾಗಿ ಹುಟ್ಟಿದ್ಮೇಲೆ ಅಷ್ಟು ನಾನು ಮಾಡಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಇದ್ದು ಏನು ಪ್ರಯೋಜನ? ಏನು ಮುಗಿತಾ ಅಪ್ಪ ಮಗನ್ ಮಾತುಕತೆ? ಸಂಪಾದನೆ ಅಂತ ಬರೀ ಮಾತಲ್ಲೇ ಮುಗಿಸ್ತೀರಾ, ಇಲ್ಲ ತಿಂಡಿ ಬರ್ತೀರಾ? ನನ್ನ ಮಗನ್ನ, ನನ್ನನ್ನ ಈ ಡಿಸ್ಟ್ರಿಕ್ಟ್ಗೆ ನಂಬರ್ 1 ಮಾಡ್ತಾರಂತೆ. ರೇ, ನಮ್ಗಿರೋನು ಒಬ್ನೇ ಮಗ. 3 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಇನ್ಯಾಕ್ರಿ ಆಸೆ? ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನ್ ಹೇಳ್ತಾ ಇರೋದು ಕಳ್ತನ ಮಾಡೋದನ್ನ, ಕಳ್ ಸಾಗಾಣಿಕೆ ಮಾಡೋದನ್ನ ಬಿಟ್ಬಿಡಿ ಅಂತ. ನಿನಗಿವೆಲ್ಲ ಅರ್ಥ ಆಗಲ್ಲ. ನನ್ನ ಮಾತನ್ನ ನೀನಾದ್ರೂ ಕೇಳು, ನೀನ್ ಮಾತ್ರ ಅಲ್ಲಿ ಹೋಗ್ಬೇಡ. ಅಮ್ಮ, ಭೂತ ಅಂದ್ರೆ ನಿಂಗೆ ಎಷ್ಟು ಭಯನಾ? ಭೂತ ಅಲ್ಲಪ್ಪ, ಅದ್ ಯಾರ ಕಣ್ಗೂ ಕಾಣಿಸೋದಿಲ್ಲ. ಕಾಡ್ ಜನರಲ್ಲ ಅದನ್ನ ದೇವ್ರು ಅಂತ ಪೂಜಿಸ್ತಾರೆ. ಕಾಡು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಗಿಡ ಮರಗಳನ್ನ ರಕ್ಷಿಸುತ್ತಂತೆ. ಕಾಡ್ ದೇವತೆ ಅಂತಾನೂ ಕರೀತಾರೆ. ಅದು ತುಂಬಾ ಅಪಾಯವಾದ ಜಾಗ. ದಯವಿಟ್ಟು ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಪ್ಪ. ಅಮ್ಮ, ನನ್ಗೇನು ಆಗಲ್ಲ, ನೀ ಧೈರ್ಯವಾಗಿರು. ನೋಡು, ಇದು ಗಂಡಸರ ವ್ಯವಹಾರ. ಇದ್ರ ಮಧ್ಯೆ ನೀ ತಲೆ ಹಾಕ್ಬೇಡ. ಹೋಗ್ತಾ ಇರೋ. ನಿಮ್ಮಿಬ್ರಿಗೂ ಯಾರು ಬುದ್ಧಿ ಹೇಳಕ್ಕಾಗಲ್ಲ, ಆ ದೇವ್ರೇ ಕಾಪಾಡ್ಬೇಕು. ನೋಡು ಮಗನೇ, ಇವಳೇನೋ ಹೇಳಿದ್ಲು ಅಂತ ನೀ ತಲೆ ಕೆಡಿಸ್ಕೋಬೇಡ. ನಾವು ಗಂಡಸರು, ನಾಯಕನ ವಂಶದವರು. ನೀನು ಧೈರ್ಯವಾಗಿ ಹೋಗ್ಬಾ, ನಾನಿದ್ದೀನಿ ನಿನ್ ಹಿಂದ್ಗಡೆ. ನಾನು ಬರ್ತೀನಿ. ನಡಿಯೋ 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 ಕಳ್ಳ, ನಡಿಯೋ. ಬಸಂತಿ, ಯಾಕೆ ಇವ್ನ ಹಿಡ್ಕೊಂಡ್ ಬರ್ತಾ ಇದ್ದೀರಾ? ಏನಾಯ್ತು? ಸಾಹೇಬ್ರೆ, ಇವನು ಕಾಡಲ್ಲಿ ಗಂಧದ ಮರನ ಕಡಿತಾ ಇದ್ದ. ಏನು? ಗಂಧದ ಮರ ಕಡಿತಿದ್ನ? ಏನಯ್ಯ, ಗಂಧದ ಮರ ಕಡಿಯೋದು ಕಾನೂನು ದೃಷ್ಟಿಲಿ ಅಪರಾಧ ಅನ್ನೋದು ನಿನಗೆ ಗೊತ್ತಿಲ್ಲ? ತಪ್ಪಾಯ್ತು ಸಾಹೇಬ್ರೆ, ಇನ್ನೊಂದ್ಕಿತ ಇಂತ ಮನ್ಸಿನ ಕೆಲಸ ಮಾಡಕ್ಕಿಲ್ಲ ಸಾಹೇಬ್ರೆ. ಸಾಹೇಬ್ರೆ, ಇವ್ನ ಜೈಲ್ಗೆ ಹಾಕಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸಿ. ಆಗ್ಲೇ 4 ತದಕಿದೀವಿ. ನೋಡ್ರಮ್ಮ, ನಿಮ್ಗೆ ಆವತ್ತೇ ನಾನು ಹೇಳಿದ್ದೀನಿ,
ಕಾನೂನು ಕೈ ತಗೊಳ್ಳೋದು ತಪ್ಪು ಅಂತ. ಕಳ್ತನ ಮಾಡಿದವ್ರಿಗೆ ನೀವು ಹೊಡೆದ್ರೆ ನಿಮ್ದೇ ತಪ್ಪಾಗುತ್ತೆ ಅಂತ. ಆದ್ರೆ ತಪ್ಪಿಸ್ಕೊಂಡು ಓಡೋಗೋಗ್ ನೋಡ್ತಾ ಇದ್ದ, ಅದಕ್ಕೆ ಹೊಡೆದಿದ್ದು. ಇಂಥವ್ರನ್ನ ಸಿಗದಾಕ್ಬಿಡ್ಬೇಕು. ಓಯ್, ಇವನ್ಗೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇನ್ ನೀನ್ ಹೊರಡಿ. ಓಯ್, ಗಂಧದ ಮರ ಕಡಿಚನ ನೀನು. ನೋಡಿ ಬಂದ್ರೆ ತೂ ನಿನ್ನ. ಏಯ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಹೋಗಿ ಹೋಗಿ ಅವಳು ಕೆಲ್ಸ ಹಾಕೊಂಡಿದ್ಯಲ್ಲೋ. ಏನ್ ಮಾಡೋದು ಸಾಹೇಬ್ರೆ, ಒಳ್ಳೆ ದನಕ್ ಬಂದಂಗ್ ಬಂದ್ಬಿಟ್ರು. ಹೋಗ್ಲಿ, ಎಷ್ಟು ಗಂಧದ ಮರ ಕಡ್ದೆ? 20 ಗಂಧದ ಮರ. ವೆರಿ ಗುಡ್. ನೋಡು, ನಮ್ಮ ಮಾಮೂಲಿ ಜಾಗಕ್ಕೆ ಸಾಗಿಸ್ಬಿಡು. ನೀವ್ ಹೇಳ್ದಾಗ ಆಗ್ಲಿ ಸಾಹೇಬ್ರೆ. ಸಾಹೇಬ್ರೆ, ಏನು ಅದು? ಅದು ಆಗ ಅಂದ್ರೆ? ಆಯ್ತು ಸಾಹೇಬ್ರೆ. ಮಕ್ಳ ಎಲ್ಲ ಬನ್ನಿ ಇಲ್ಲಿ. ಬಸಂತಿ, ಏನ್ ಮಗ ಬಹು ಖುಷಿಯಾಗಿದ್ಯಾ? ಕೂತ್ಕೊಳ್ಳಿ. ನಮ್ ಬಸಂತಿ ಖುಷಿಯಾಗಿರೋ ನೋಡಿ. ನೋಡಿದ್ರೆ ನೀವು ಕೂತ್ಕೊಳ್ರೆ. ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ. ನಿಮ್ಗೋಸ್ಕರ ಮಾವಿನಹಣ್ಣು ತಂದಿದ್ದೀನಿ, ತಗೊಳ್ಳಿ. ತಗೋ. ಅಜ್ಜ, ನಿನ್ ಮಂಡಿ ನೋವು ಹೆಂಗಿದೆ? ಅದ್ರ ಮನೆ ಹಾಳಾಗುವಾಗ ನೋನೆಣ್ಣೆ ತಿಕ್ಕಿದ್ರು, ಸೋಪ್ ಕಟ್ಟಿದ್ರು, ಹಂಗೆ ಕಣವ. ನಾಳೆ ದವಾಖಾನೆಗೆ ಹೋಗಿ ಒಳ್ಳೆ ಔಷಧಿ ತರ್ತೀನಿ. ಅಯ್ಯೋ, ಆ ಮುದ್ಕುಂದು ಇದ್ದಿದ್ದೇನೆ. ಬಾ ಬಸಂತಿ, ನಿಂಗೆ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ನುವೆ ಅಂತೆ. ಬೇಡಮ್ಮ, ನಾನ್ ತಿನ್ಕೊಂಡ್ ಬಂದಿದ್ದೀನಿ. ಅಜ್ಜ, ನಾನೀಗ ದಾರಿಲ್ ಬರ್ತಾ ಟೀಚರ್ ಅಮ್ಮ ಸಿಕ್ಕಿದ್ರು. ನಮ್ಮ ಆಡಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರ್ಸು ಅಂದ್ರು. ಅದಕ್ಕೆ ಆಡಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರ್ಸೋಣ ಅಂತ ತೀರ್ಮಾನ ಮಾಡಿದೀನಿ. ನೀವೆಲ್ರು ಏನಂತೀರಾ? ಅಲ್ವಾ? ಅಲ್ಲೋಡ, ಬಸಂತಿ ಎಲ್ರನ್ನು ಗುಡ್ಡೆ ಹಾಕೊಂಡು ಏನೋ ಹೇಳ್ಕೊಡ್ತಾಳೆ, ಏನೋ ಪಿತೂರಿ ನಡ್ತೊಳ್ಕಳ್ಳ. ನಮ್ಮಂತವ್ರಿಗೆ ಹೆಂಗವ್ವ ಓದಕ್ಕಾಗ್ತದೆ? ತುಂಬಾ ಕಷ್ಟ ಆಗಕ್ಕಿಲ್ವಾ? ಅಂತ ಕಷ್ಟ ಏನೂ ಇಲ್ಲ. ಸರ್ಕಾರದವ್ರೆ ಊಟ, ಬಟ್ಟೆ, ಪುಸ್ತಕ ಎಲ್ಲ ಕೊಡ್ತಾರೆ. ನಮ್ಮಂತವ್ರ ಮಕ್ಳನ್ನ ಸೇರ್ಸ್ಕೊಂತಾರ ಅಂಗನವಾಡಿಗೆ? ಅಂಗನವಾಡಿಗೆ ಸೇರ್ಸೋ ಜವಾಬ್ದಾರಿ ನಂದು. ಮಕ್ಳು ಹೋಗಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಅಂದ್ರೆ ಯಾಕೆ ಹೋಗಕ್ಕಿಲ್ಲ? ಸರಿಯಾಗಿ ಹೇಳ್ದೆ. ಇಲ್ಲಿ ಗುಡಿಸ್ಲಲ್ಲಿ ಆಡ್ಕೊಂಡಿರೋ ಬದ್ಲು ಅಲ್ಲಿಗೆ ಹೋಗಿ ಕಕ್ಷಾ ಕಲೀಲಿ. ನಮ್ಮ ಮಕ್ಳನ್ನ ಸ್ಕೂಲ್ ಕಳ್ಸೋಣ. ಎಲ್ರಿಗೂ ಒಪ್ಪಿತಾನೆ? ನೀ ಹೇಳ್ದಂಗೆ ಆಗ್ಲಿ. ಈ ಮಕ್ಕಳು ಸ್ಕೂಲ್ಗೆ ಹೋಗ್ದಂಗೆ ಏನಾರ ಒಂದ್ ಅಡ್ಡ ಹಾಕ್ಬೇಕಲ್ಲ. ಇವಳು ಸುಮ್ನೆ ಶಂಕ ಊದ್ತೊಳ್ಕಳ್ಳ. ಏನ್ ಮಕ್ಕಳು ಸ್ಕೂಲ್ಗೆ ಹೋಗಿ ಓದ್ ಕಡ್ದು ಕಟ್ಟೆ ಹಾಕೋದು? ಇವ್ಳು ಯಾಕೋ ಜಾಸ್ತಿ ಆಯ್ತು. ಎಲ್ರಿಗೂ ಹೇಳ್ಬಿಡವ, ಯಾರು ಸ್ಕೂಲ್ಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಟೀಚರಮ್ಮ, ಟೀಚರಮ್ಮ. ಓ, ನೀನಾ? ಏನ್ ಬಸಂತಿ? ನಮಸ್ಕಾರಮ್ಮ. ಅದೇ ನಮ್ಮ ಆಡಿ ಮಕ್ಳಿಗೆಲ್ಲ ಪಾಠ ಹೇಳ್ಕೊಡೋದ್ರ ಬಗ್ಗೆ. ನಿನಗ್ ನಾನು ಅವತ್ತೇ ಹೇಳಿಲ್ವಾ ಬಸಂತಿ? ಮಕ್ಳಿಗೆ ಪಾಠ ಹೇಳ್ಕೊಡೋದು ನಮ್ ಧರ್ಮ ಅಲ್ವಾ? ಅದಕ್ಕೆ ಇನ್ನೊಂದ್ಸತಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೊಂದ್ಸಾರಿ ಕೇಳಕ್ಕಾಗಿಲ್ಲಮ್ಮ. ಸರ್ಕಾರ ಆದಿವಾಸಿಗಳಿಗೆ, ಗಿರಿಜನರಿಗೋಸ್ಕರ ಅಂಗನವಾಡಿ ಶಾಲೆಗಳನ್ನ ತೆರೆದು ಅಲ್ಲಿ ಪಾಠ ಹೇಳ್ಕೊಡೋದ್ರ ಜೊತೆಗೆ ಊಟನೂ ಹಾಕ್ತಾರಮ್ಮ, ಬಟ್ಟೆನೂ ಕೊಡ್ತಾರೆ. ಬರೆಯಕ್ಕೆ, ಓದಕ್ಕೆ ಪುಸ್ತಕ, ಪೆನ್ಸಿಲು, ಬಳಪ, ಸ್ಲೇಟು ಎಲ್ಲ ನಾವೇ ಕೊಡ್ತೀವಿ. ನೀವೊಂದ್ ಪೈಸನೂ ಕೊಡ್ಬೇಕಾಗಿಲ್ಲ. ನಿಮ್ಮಿಂದ ಇನ್ನೊಂದು ಉಪಕಾರ ಆಗ್ಬೇಕು. ಬರೀ ಆಡಿ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ನೀವು ಪಾಠ ಹೇಳ್ಕೊಟ್ಟು ಪುಣ್ಯ ಕಟ್ಕೋಬೇಕು. ಯಾಕಾಗ ಹೇಳ್ತೀಯ ಬಸಂತಿ? ನಮ್ ವೃತ್ತಿನೇ ಅದಲ್ವಾ? ನಾಳೆಯಿಂದನೇ ನಿಮ್ ಹಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ. ಸರಿನಮ್ಮ, ಬರ್ತೀನಿ. ನೋಡು ಬಸಂತಿ, ಒಬ್ರು ತಪ್ಪಿಸ್ಕೊಳ್ದಿದ್ದ ಹಾಗೆ ಸ್ಕೂಲಿಗೆ ಕಳಿಸ್ಬೇಕು, ಗೊತ್ತಾಯ್ತಾ? ಆಯ್ತು. ಅಮರ್, ಮೈ ಸನ್, ಗುಡ್ ನ್ಯೂಸ್. ನಮಗೆ ಸೌತ್ ಆಫ್ರಿಕಾಯಿಂದ ದೊಡ್ಡ ಆರ್ಡರ್ ಬಂದಿದೆ. 30 ಕೋಟಿ, 30 crores. ಆನೆದಂತ ಚಿರತೆ ಚರ್ಮ ಸಪ್ಲೈ ಮಾಡೋದಕ್ಕೆ ಬಹಳ ದೊಡ್ಡ ಆರ್ಡರ್. ಹೇಗಾದ್ರೂ ಮಾಡಿ ಇದನ್ನ 1 ತಿಂಗಳೊಳಗಾಗಿ ಸಪ್ಲೈ ಮಾಡಬೇಕು. ಕೆಲಸ ಆಗ್ಲೇಬೇಕು. ಡೋಂಟ್ ವರಿ ಡ್ಯಾಡಿ. ಶಶಿ, ಡ್ಯಾನಿ, ಕಿಟಿ, ಇನ್ 1 ತಿಂಗಳೊಳಗಾಗಿ ಆ ಸೌತ್ ಆಫ್ರಿಕನ್ ಸಿಗ್ಬೇಕಾಗಿರೋ ಚಿರತೆ ಚರ್ಮ, ಆನೆದಂತ ಎಲ್ಲ ರೆಡಿ ಮಾಡಿ. ಓಕೆ? ಬುದ್ಧಿ ಅದು
ಏನೋ ಅದು ಇದು ಅದು ಇಲ್ಲ ಇದು ಇಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕು ಅಷ್ಟೇ. ಬುದ್ಧಿ, ಕಾಡಲ್ಲಿ ಆನೆಗಳು ಚಿರತೆಗಳು ತುಂಬಾ ಕಡಿಮೆ ಆಗೋಗಿದೆ. ಅದು ಬೇರೆ, ನಮ್ ಗೋಡನಲ್ಲಿ ಸ್ಟಾಕ್ ಬೇರೆ ಇಲ್ಲ. ವಾಟ್, ಸ್ಟಾಕ್ ಇಲ್ವಾ? ಏಯ್, ಆಫ್ಟರ್ ಆಲ್ 150 ಆನೆದಂತ 40 ಚಿರತೆ ಚರ್ಮ ಸ್ಟಾಕ್ ಇಲ್ವಾ? ನಾನ್ಸೆನ್ಸ್. ಇಲ್ಲಪ್ಪ, ಮೊನ್ನೆ ಚೀನಾದವರು ಸ್ನೇಕ್ ಪಾಯ್ಸನ್ ಮತ್ತೆ ಚರ್ಮಕ್ಕೆ ಅಂತ ಬಂದಾಗ 150 ಆನೆದಂತ ಮತ್ತು 50 ಚಿರತೆ ಚರ್ಮ ತಗೊಂಡೋಗಿಲ್ವಾ? ಇನ್ನು ಉಳಿದಿರೋದು 20 ಆನೆದಂತ ಮಾತ್ರ. ಛೇ, ಎಂತ ಕೆಲಸ ಆಗೋಯ್ತು. ಒಳ್ಳೆ ಪಾರ್ಟಿ. ನಾವು ಅವ್ರಿಗೆ 1 ತಿಂಗಳೊಳಗೆ ಸಪ್ಲೈ ಮಾಡದೆ ಹೋದ್ರೆ ಅವರು ಬೇರೆ ರಾಜ್ಯಕ್ಕೆ ಹೊರಟೋಗ್ತಾರೋ. ಬುದ್ಧಿ, ಕಾಡಲ್ಲಿ ಕಾಡು ಪ್ರಾಣಿ ಕಡಿಮೆ ಆಗೋಗ್ಬಿಡಿದೆ. ಬೇರೆ ಕಡೆ ಹುಡುಕಿದ್ರಾಯ್ತು. ಅದು ಆ ಕಣಿವೆ ದಾಟಿ ಬೆಟ್ಟ ದಾಚಿ ಕಾಡ್ಗೆ ಹೋಗ್ಬೇಕು ಬುದ್ಧಿ. ಅಲ್ಲೇ ಹೋಗಿ ಹುಡುಕಿದ್ರಾಯ್ತು ಬಿಡು. ಅದು ಅಲ್ದೆ ಅಲ್ಲಿ ಭೂತದ ಕಾಟ. ನಾವೆಲ್ಲಾರ ಅಲ್ಲಿ ಹೋಗ್ಬಿಟ್ರೆ ಪ್ರಾಣ ಕುರುತು ಬರ್ತದೆ. ಏಯ್, ಭೂತಾನ? ನಮ್ಮ ಹತ್ರ ಬಂದೂಕಿದೆ, ಬಾಂಬ್ ಇದೆ, ಅದನ್ನ ಹಾಕಿ ಯಾವ ಭೂತ ಇದ್ರು ಹೆದರ್ಸಿ. ಬುದ್ಧಿ, ಅದು ಕಣ್ಣಿಗೆ ಕಾಣಲ್ಲ ಬುದ್ಧಿ. ನಿನ್ ಬಾಯಿ ಮುಚ್ಕೊಂಡಿರ. ಓಕೆ ಅಪ್ಪ, ನೀವು ಹೋಗಿ ಅವ್ರಿಗೆ ಆಯ್ತು ಅಂತ ಹೇಳಿ ನಾನೆಲ್ಲ ನೋಡ್ಕೋತೀನಿ. ಓಕೆ, ಬನ್ರೋ. ಏನ್ ಬಸಂತಿ, ಮಕ್ಕಳನ್ನೆಲ್ಲ ಅಂಗನವಾಡಿ ಶಾಲೆಗೆ ಸೇರ್ಸಿದ್ದಾಯ್ತು. ಈಗ ನಿಂಗ್ ಸಂತೋಷನಾ? ಸಂತೋಷನೇ, ಆದ್ರೆ ಪೂರ್ತಿ ಅಲ್ಲ. ಇನ್ನೂ ಒಂದ್ ಕೆಲ್ಸ ಬಾಕಿ ಉಳ್ದಿದೆ. ಇನ್ನೇನಮ್ಮ, ಮಕ್ಕಳ ಅಪ್ಪ ಅಮ್ಮನ ಒಪ್ಸಿ ಮಕ್ಕಳನ್ನ ಶಾಲೆಗೆ ಸೇರ್ಸಿದ್ದಾಯ್ತು. ಮತ್ತಿನ್ನೇನು? ಇನ್ನೇನು ಇಲ್ಲ. ಗೋಣಿ ಗದ್ದೆ, ಕಾಶಿ ಆಡಿ, ಕಟ್ಟೆ ಆಡಿ ತರ ನಮ್ಮಾಡಿನಲ್ಲೂ ಒಂದು ಸಂಜೆ ಶಾಲೆ ಶುರು ಮಾಡಿಸ್ಬೇಕು ಅಂತ. ನೀವೇನಂತೀರಾ? ಸಂಜೆ ಶಾಲೆನಾ? ಹಾಗಂದ್ರೆ ನಮ್ಮ ಮಾಡಿ ಜನ ಎಲ್ಲ ಇಡೀ ದಿನ ಕೂಲಿ ನಾಲಿ ಮಾಡ್ಕೊಂಡು ಸಂಜೆ ಶಾಲೆಗೆ ಹೋಗಿ ಓದು ಬರಹ ಕಲೀಲಿ ಅಂತ. ನಮ್ ಹಾಡಿ ಜನ ಶಾಲೆಗೆ ಹೋಗದ? ಎಲ್ಲೋ ನಿನಗೆ ಹುಚ್ಚು. ಪ್ರಯತ್ನ ಪಟ್ರೆ ತಾನೇ ಪ್ರತಿಫಲ ಸಿಗೋದು. ನೀವು ಹೂಂದ್ರೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಪ್ರಯತ್ನ ಪಡೋಣ, ಆಗುತ್ತೋ ಇಲ್ವೋ ಆ ದೇವ್ರು ಬಿಟ್ಟಿದ್ದು. ನೀವು ಮಾಡ್ಬೇಕಾಗಿರೋದಿಷ್ಟೇ. 15ನೇ ತಾರೀಕು ಆದಿವಾಸಿಗಳು, ಗಿರಿಜನಗಳು, ನಮ್ಮ ಆಡಿ ಜನಗಳನ್ನ ಎಲ್ರೂ ಸೇರಿಸ್ಬೇಕು ಅಷ್ಟೇ. ಈಗ ಅದರಿಂದ ಏನ್ ಪ್ರಯೋಜನ ಹೇಳು? ಏನೇ ಹೀಗಂತೀಯಾ? ಪಕ್ಕದ ಆಡಿ ಜನ ಎಲ್ಲ ಶಾಲೆಗೆ ಹೋಗಿ ಎಷ್ಟು ಬುದ್ಧಿವಂತರಾಗಿದ್ದಾರೆ ಗೊತ್ತಾ? ಸರ್ಕಾರದಿಂದ ಅವ್ರಿಗೆಲ್ಲ ಹಸಿರು ಚೀಟಿ ಸಿಕ್ಕಿದೆ. ಮುಂದಿನ ವರ್ಷ ಸರ್ಕಾರದವರು ಅವ್ರಿಗೆ ಹೆಂಚಿನ ಮನೆನೂ ಕಟ್ಟಿಸ್ಕೊಡ್ತಾರಂತೆ. ಸರಿ ಬಸಂತಿ, ನಾವು ಅವ್ರನ್ನ ಶಾಲೆಗೆ ಬರಕ್ಕೆ ಒಪ್ಪಿಸ್ತೀವಿ. ನೀನು ನಿಶ್ಚಿಂತೆಯಿಂದ ಆರಾಮಾಗಿರು. ನಾನೆಲ್ಲ ಆರಾಮಾಗಿರಕ್ಕಾತೆ. ಟೀಚರ್ ಅಮ್ಮಂಗೆ ಹೇಳಿ ಯಾರಾದ್ರೂ ದೊಡ್ಡ ವ್ಯಕ್ತಿನ ಕರೆಸಿ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ಅಂತ ಅವ್ರ ಬಾಯಿಂದನೇ ನಾ ಮಾಡಿ ಜನಕ್ಕೆ ಹೇಳಿಸ್ಬೇಕು. ಸರಿ, ಹಾಗೆ ಆಗ್ಲಿ ಬಸಂತಿ. ಸರಿ ಕಣೆ. ಏನ್ ನಾಯಕ್ರೆ ಅರ್ಜೆಂಟ್ ಬರ ಕೇಳಿದ್ದು? ನರಸಿಂಹ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಸಹಾಯನ? ನನ್ನಿಂದನ? ನಿಮ್ಮಿಂದ ಸಹಾಯ ಪಡ್ಕೊಂಡಿರೋ ನಾನು ನಿಮಗೆ? ಏನಿಲ್ಲ ನರಸಿಂಹ ಅವರೇ, ಆಫ್ರಿಕಾದಿಂದ ನಮಗೆ ಆರ್ಡರ್ ಬಂದಿದೆ. ಒಂದು 150 ಆನೆದಂತ 40 ಚಿರತೆ ಚರ್ಮ ಬೇಕಾಗಿತ್ತು. ನರಸಿಂಹ, ನಿನಗೇ ಗೊತ್ತಿದೆ, ನಮ್ಮ ಕಾಡಿನಲ್ಲಿದ್ದ ಆನೆಗಳನ್ನ ಚಿರತೆಗಳನ್ನ ನಾವೇ ಕೊಂದುಬಿಟ್ಟಿದ್ದೀವಿ. ಸಿಕ್ಕಿದ್ರು ಒಂದು 15 ಆನೆ 20 ಚಿರತೆ ಸಿಕ್ಬೋದಷ್ಟೇ. ಅದಕ್ಕೆ ನಿಮ್ಮ ಕಾಡಿಂದ ಆದಷ್ಟು ಆನೆದಂತ ಚಿರತೆ ಚರ್ಮ ಸಪ್ಲೈ ಮಾಡಿದ್ರೆ ನಮಗ್ ತುಂಬಾ ಉಪಕಾರ ಮಾಡಿದಾಗುತ್ತೆ. ನಿನಗೂ ಕೈ ತುಂಬಾ ದುಡ್ಡು ಕೊಡ್ತೀವಪ್ಪ. ನಾಯಕ್ರೆ, ಆ ಕಾಡಿನ ಸಾವಾಸ ಬೇಡ ನಾಯಕ್ರೆ. ನಿಮ್ ಕಾಲಿ ಬಿದ್ದು ಬೇಡ್ಕೋತೀನಿ. ಯಾಕಪ್ಪ ಹೀಗೆದ್ರತಾ ಇದೀಯಾ? ನೋಡಿ ನಾಯಕ್ರೆ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಆ ಕಾಡು ಭಯಂಕರವಾದ ಕಾಡು. ಅದೆಷ್ಟು ದಟ್ಟವಾಗಿದೆಯೋ ಅಷ್ಟೇ ಅದು ಅಪಾಯಕಾರಿ. ನೋಡಿ, ಅಲ್ಲಿ ಎಲ್ಲಾ ರೀತಿಯ ಕ್ರೂರ ಪ್ರಾಣಿಗಳು ಇವೆ. ಆನೆಗಳಿವೆ, ಚಿರತೆಗಳಿವೆ. ಇವತ್ತಿನವರೆಗೂ ಒಬ್ರು ಒಂದು ಪ್ರಾಣಿನ ಕೊಲ್ಲಕ್ಕಾಗಿಲ್ಲ, ಒಂದು ಗಂಧದ ಮರನ ಕಡಿಯಕ್ಕಾಗಿಲ್ಲ. ಏನೋ ಒಂದು ಶಕ್ತಿ ಇದೆ. ಭೂತ ಇರ್ಬೋದು, ಆ ದೇವತೆನೇ ಇರ್ಬೋದು. ಕೆಲವರು ಹೇಳ್ತಾರೆ ಅಲ್ಲಿ ಭೂತ ಇದೆ ಅಂತ. ನಮಗೂ ಕೂಡ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ದೆವ್ವ, ಭೂತ? ನರಸಿಂಹ, ನಾನು ಈ ಪಶ್ಚಿಮ ಘಟ್ಟನ ಇಂಚಿಂಚು ಸುತ್ತಿದ್ದೀನಿ. ನನ್ನ ಹತ್ರ ಈ ಅಜ್ಜಿ ತಾತನ ಕತೆ ಹೇಳಕ್ ಬರ್ಬೇಡ.
ನನ್ನನ್ನು ಹೆದರ್ಸಕ್ ನೋಡ್ಬೇಡ, ಗೊತ್ತಾಯ್ತಾ? ಏಯ್ ನರಸಿಂಹ, ನಿನ್ ಕೈಗೆ ಸಪ್ಲೈ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು. ಅದನ್ನ ಬಿಟ್ಟು ಬೇರೆ ಕತೆ ಹೇಳ್ಬೇಡ. ಯಾಕೆ? ನಾವು ಬೆಳಿತಾ ಇರೋದ್ ನೋಡಿ ನಿನ್ ಕೈಲಿ ಸಹಿಸಕ್ ಆಗ್ತಾ ಇಲ್ವಾ? ಆ ಕಾಡು ಭಯಂಕರ, ಅದಕ್ಕೆ ನಿಮ್ಗೆ ಕೇಳ್ಕೊತಾ ಇರೋದು. ನಾನೀಗ ಆನೆಗಳನ್ನ ಕೊಲ್ಲೋದು, ಬೇಟೆ ಆಡೋದು, ಗಂಧದ ಮರಗಳನ್ನ ಕಡಿಯೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಬೇರೆ ವ್ಯಾಪಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಬಲವಂತ ಮಾಡ್ಬೇಡಿ ನಾಯಕ್ರೆ. ಹೇ ನರಸಿಂಹ, ನೀನು ಹೆದರೋದಲ್ದೆ ನಮ್ಮನ್ನು ಹೆದರ್ಸಕ್ ಬರ್ತೀಯ? ನೋಡು, ನಾವು ಪಾಳೆಗಾರರು, ನಾಯಕನ ವಂಶದವರು. ನಮ್ಮನ್ನು ಹೆದರ್ಸಕ್ ಬರ್ಬೇಡ. ನಾಯಕ್ರೆ, ಆ ಕಾಡಿನ ಸವಾಸ ಬೇಡ. ನಾವು ಹೋಗಿ ಅಲ್ಲಿ ಅನುಭವಿಸಿದೀವಿ. ಅಲ್ಲಿ ದೆವ್ವದ ಕಾಟ ಇದೆ ನಾಯಕ್ರೆ, ಬೇಕಾದ್ರೆ ಅವನ್ನ ಕೇಳಿ. ನಾಯಕ್ರೆ, ಆ ಕಾಡ ಅಯ್ಯಯ್ಯೋ ತುಂಬಾ ಭಯಂಕರ ನಾಯಕ್ರೆ. ಹೌದೌದು, ಅಲ್ಲಿ ಭಯಂಕರ ಭೂತ ಇದೆ. ನಾವು ಆ ಕಾಡಿಗೆ ಹೋಗಿದ್ವಿ. ಹೌದು ನಾಯಕ್ರೆ, ನಮ್ಮಿಬ್ಬರನ್ನು ಸಾಯ್ಸಕ್ ಬಂತು. ಬಾಯ್ ಮುಚ್ಚ. ನೋಡಿ ಅಪ್ಪಾಜಿ, ನರಸಿಂಹ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ಆ ಸಾಗರ್ನ ಕರ್ಸಿ ನಾನು ಸಾಗರ್ ಕಾಡ್ಗೆ ಹೋಗಿ ಆ ಕೆಲಸ ಮುಗಿಸ್ತೀವಿ. ಬೇಡ ಚಿಕ್ಕ ಬುದ್ಧಿ ಅವ್ರೆ, ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ಇದ್ದೊಬ್ಬ ಮಗನ ಕಳ್ಕೊತೀರಾ. ಮುಚ್ಚೋ ಬಾಯಿ, ನಮ್ಮನ್ನು ಹೆದರ್ಸಕ್ ನೋಡ್ತೀಯ? ಏ ನರಸಿಂಹ, ಹೋಗ ಮನೆಗೆ ಹೋಗಿ ಸೀರೆ ಉಟ್ಕೊಂಡು ಬಳೆ ತೊಟ್ಕೋ. ಎದಳಬೇಲೆ. ನಾಯಕ್ರೆ, ನನಗೆ ಗೊತ್ತಿರೋ ವಿಚಾರ ಹೇಳಿದೀನಿ. ನಾನಿನ್ ಬರ್ಲಾ? ಬರಬೇಡ, ಹೋಗ್ತಾ ಇರು. ಬರ ಹೋಗೋಣ. ಈಗ ತಾನೇ ರಾಷ್ಟ್ರಧ್ವಜವನ್ನು ಹಾರಿಸಿದ್ದೇವೆ. ಈ ರಾಷ್ಟ್ರಧ್ವಜ ಈ ದೇಶದ ಸ್ವಾತಂತ್ರ್ಯದ ಸಂಕೇತ. ಈ ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ರಾಷ್ಟ್ರಧ್ವಜವನ್ನು ಗೌರವಿಸಿದರೆ ದೇಶವನ್ನು ಗೌರವಿಸಿದಾಗೆ ಆಗ್ತದೆ. ಆದ್ದರಿಂದ ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥ ಕೆಲಸ, ಅದರ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಭಾರತೀಯ ಪ್ರಜೆಯದಾಗಿದೆ. ಆದ್ದರಿಂದ ನಾವು ಈ ರಾಷ್ಟ್ರಧ್ವಜವನ್ನು ನಾವು ನಮ್ಮ ಹಿಂದಿನವರು ಬಹಳ ಇದರ ರಕ್ಷಣೆಗೋಸ್ಕರವಾಗಿ ಇದರ ಬಹಳ ಕೆಲಸ ಮಾಡಿದ್ದಾರೆ. ನಾಗಪುರದಲ್ಲಿ ಒಂದು ಧ್ವಜ ಸತ್ಯಾಗ್ರಹ ಆಯಿತು. ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಎಲ್ಲೂ ಹಾರಿಸಬಾರದು ಅಂತಕ್ಕಂಥ ಮಾತು ಇತ್ತು. ಅದಕ್ಕಾಗಿ ಜನರ ಎಲ್ಲರೂ ಭಾರತದ ಎಲ್ಲ ದೇಶದ ಎಲ್ಲ ಕಡೆಗಳಿಂದ ಸತ್ಯಾಗ್ರಹಿಗಳು ಬಂದು ರಾಷ್ಟ್ರಧ್ವಜದ ಗೌರವವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದರು. ಸಾವಿರಾರು ಜನ ಸೆರೆಮನೆಯನ್ನು ಸೇರಿದರು. ಇಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಉಳಿಸ್ತಕ್ಕ ಕೆಲಸ ಮಾಡಬೇಕಾಗಿದೆ. ಈ ದಿವಸ ಇಲ್ಲಿ ನಾವು ಒಂದು ಶಾಲೆಯ ಆರಂಭೋತ್ಸವವನ್ನು ಮಾಡೋದಕ್ಕೆ ಬಂದಿದ್ದೇವೆ. ಬಸಂತಿಯವರು ಇದರ ನಾಯಕತ್ವವನ್ನು ವಹಿಸಿಕೊಂಡು ಇಲ್ಲಿ ಎಲ್ಲ ಹಾಡಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಡನ್ನು ರಕ್ಷಣೆ ಮಾಡತಕ್ಕ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಹೆಣ್ಣು ಮಗಳು ಇಲ್ಲಿಯ ಪ್ರದೇಶದವರೇ ಆಗಿ ನಿಮ್ಮವರೇ ನಾಯಕಿಯಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಆಕೆ ಈ ದಿವಸ ಈ ಶಾಲೆಯನ್ನು ಆರಂಭ ಮಾಡುವ ಮುಖಾಂತರವಾಗಿ ಇಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ದೊರೆಯೋ ಹಾಗೆ ಮಾಡೋದಿದ್ದಾರೆ. ಒಂದು ಪ್ರತಿಜ್ಞಾ ಪತ್ರವನ್ನು ಈಗ ನಾನು ನಿಮ್ಮ ಮುಂದೆ ಓದೋನಿದ್ದೇನೆ. ಅದರಲ್ಲಿ ಆ ಪ್ರತಿಜ್ಞೆಯನ್ನು ನೀವು ಒಬ್ಬೊಬ್ಬರು ಕೂಡ ಮಾಡಬೇಕು ಮತ್ತು ಆ ಮಾಡಿದ ಪ್ರತಿಜ್ಞೆಯಂಥ ರೀತಿಯಲ್ಲಿ ನಡ್ಕೊಳ್ಳಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರೂ ಕೈ ಎತ್ತಬೇಕು ಅಂತ ಹೇಳ್ತೀನಿ. ಈ ಪ್ರತಿಜ್ಞೆಯನ್ನು ತಗೊಳ್ಳೋದಕ್ಕೆ ಮೊದಲು ಎಲ್ಲರೂ ಕೈ ಎತ್ತಬೇಕು. ನೀವು ತಯಾರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಈಗ ಪ್ರತಿಜ್ಞೆಯನ್ನು ಓದಿ ಹೇಳ್ತೇನೆ.
ಈ ಕಲಿಸೋಣ, ಸಾಕ್ಷರತೆಯನ್ನ ಬೆಳೆಸೋಣ, ಅಕ್ಷರ ಕಲಿತವ ಅರಸ ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರವನ್ನು ಅಳಿಸೋಣ. ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರವನ್ನು ಅಳಿಸೋಣ. ರೇ ಸಾಗರ್, ನೀವು ಫಾರೆಸ್ಟ್ ಆಫೀಸರು, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕೆಲ್ಸಕ್ಕೆ ತೊಂದರೆ ಕೊಡ್ತಾ ಇರೋರು ಯಾರ್ರೀ? ಅದೇ ಸರ್, ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಪ್ಪಾಜಿ, ಅವ್ರು ಯಾರು ತಿಳ್ಕೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಮರ್, ಹಾಗೆಲ್ಲ ಮಾಡಕ್ಕಾಗಲ್ಲ. ನೀನು ದುಡುಕ್ಬೇಡ. ಅವರು ಪ್ರಾಣಿಗಳಲ್ಲ, ಮನುಷ್ಯರು. ಸಾಗರ್, ಯಾರ್ರೀ ಅವರು? ಸರ್, ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆಡಿಲಿರೋ 3 ಜನ ಹುಡುಗಿರು ಕಾಡಿಗೆ ಬರೋರ್ಗೆ ಭಯ ಬೀಳ್ಸಿ ಮತ್ತೆ ಕಾಡಿಗೆ ಬರಿಲ್ದಂಗೆ ಎದುರಿಸ್ತಾ ಇದ್ದಾರೆ ಸರ್. ವಾಟ್? ಹುಡುಗಿನ ಅಷ್ಟಾಲ್ ಹಾಡಿ ಹುಡುಗಿ ಈ ತರ ಕೆಲಸ ಮಾಡ್ತಾಳ? ಸಾಗರ್, ನಿಮ್ಮ ಫಾರೆಸ್ಟ್ ರೂಲ್ಸ್ ನ ಉಪಯೋಗಿಸಿ ಫಸ್ಟ್ ಅವ್ರನ್ನ ಒದ್ದು ಒಳಗಡೆ ಹಾಕಿ. ಸರ್, ಅವರು ಕಾಡನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಸರ್. ಅವ್ರ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಅಂತ ಯಾವ ಕ್ರಮನೂ ತಗೊಳಕ್ಕಾಗಲ್ಲ ಸರ್. ಯಾಕಾಗಲ್ಲ? ಅವ್ರಿಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಿಮ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೇನು ತೊಂದರೆ ಆಗ್ದಾಗ ನೋಡ್ಕೊಳ್ಳಿ, ಅವಳನ್ನ ನಾನ್ ನೋಡ್ಕೋತೀನಿ. ನೀವು ನಾನ್ ಹೇಳ್ದಾಗ ಕೇಳಿ. ಶಭಾಷ್ ಮಗನೇ, ಅರ್ಥ ಆಯ್ತಲ್ಲ? ಅವನು ಹೇಳ್ದಾಗ ಕೇಳಿ. ಆಯ್ತು ಸರ್, ಬರ್ತೀನಿ. ಏನಯ್ಯ, ಎಲ್ಲ ತಯಾರಿ ಆಗೈತಾ? ಓ ನಮಸ್ಕಾರ ಬುದ್ಧಿ, ಇದು ಗೊತ್ತಿದೆ ಅಂತ ಗೊತ್ತಿತ್ತು. ಎಲ್ಲ ಕಟ್ ಮಾಡಿವ್ನಿ, ಧೈರ್ಯವಾ ತಗೊಂಡೋಗಿ, ಏನು ಎದುರ್ಕೋಬೇಕಾಗಿಲ್ಲ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ಅವರು ನಿನಗೆ ಹೇಳ್ತಾರೆ ಹೇಳು. ನಡೆ ಬಾಯಿ ಕಡೆ. ಏಯ್ ಹೇಳಿ, ನೀವೆಲ್ಲ ಯಾರು? ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಹಾಗೆ ಸುಮ್ನೆ ಕಾಡ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೂನಮ್ಮ, ನಮ್ಮ ನಂಬಿ. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಿಜ ಏನು ಅಂತ ಬಾಯ್ ಬಿಡ್ಸು. ಏಯ್, ಇವರೆಲ್ಲ ಯಾರೋ? ಕಾಡಲ್ಲಿ ಏನ್ ಮಾಡ್ತಾ ಇದ್ರು? ಅದು ನನ್ಗೆ ಗೊತ್ತಿಲ್ಲ ಬಸಂತಿ, ಇವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ನೀವೇನ್ ಮಾಡ್ತಾ ಇದ್ರಿ? ಇವ್ರ ಜೊತೆ ನೀವೇನ್ ಮಾಡ್ತಿದ್ರಿ ಹೇಳ್ರೋ? ಅದು ಅದು ಏನಿಲ್ಲ ಬಸಂತಿ, ಇವ್ರು 3 ಜನ ಬಂದ್ಬಿಟ್ಟು ಆ ಗೋಣಿಗತ್ತೆ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಿಂದ 3 ಬೈಲ್ ಇದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಬಸಂತಿ.
ಸುಳ್ಳು ಬಗಳಿದ್ರೆ ನಿಮ್ಮೆಲ್ರೂ ಇಲ್ಲೇ ಕೂತ್ಬಿಡ್ತೀನಿ, ಹುಷಾರ್. ಬೇಡವಾ ಬೇಡವಾ, ಹಂಗೆಲ್ಲ ಮಾಡ್ಬೇಡ. ನಿಮ್ದು ಅಮ್ಮಯ್ಯ ಅಂತೀನ ಕಣವ, ಎಲ್ಲ ಹೇಳ್ಬಿಡ್ತೀನಿ ಕಣವ. ನಿಜ ಹೇಳ್ಬಿಡ್ದಿ ಕಣವ, ನಮ್ಗೇನು ಮಾಡ್ಬೇಡಿ. ಇವ್ರು 3 ಜನ ಅವಾಗ ಬಂದು ಉಳಿದ ಮಾಂಸ, ನವಿಲ್ ಮಾಂಸ ಬೇಕೇ ಬೇಕು ಅಂತ ಕೇಳ್ತಾ ಇದ್ರು. ಬಸಂತವ, ಕಾಡು ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಇವ್ರಿಗೆ ಕೊಡ್ತಾ ಇದ್ವಿ. ಜೊತೆಗೆ ಗಂಧದ ಮರಗಳನ್ನೆಲ್ಲ ಕಡ್ದ್ಬಿಟ್ಟು ಕೊಡ್ತಾ ಇದ್ವಿ. ದುಡ್ಡಿನಾಸ್ಗೋಸ್ಕರ ಹಿಂಗೆಲ್ಲ ಮಾಡಿದ್ವಿ. ಮನೆ ಹಾಡ್ರ, ಅನ್ಯಾಯವಾಗಿ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಿರಲು ನಿಮಗ್ ಪಾಪ ಅನ್ಸಲ್ಲ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಮ್ಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ, ನಮ್ಮನ್ನ ಹೊರಟೋಗ್ತೀವಿ. ಇವ್ರಿಗೆಲ್ಲ ಕೈ ಕಾಲ್ ಮುರ್ದು ಕಳ್ಸೋಣ, ಆಮೇಲೆ ಬುದ್ಧಿ ಬರುತ್ತೆ ಇವ್ರಿಗೆಲ್ಲ. ಅಯ್ಯೋ ಬೇಡ, ಬಿಟ್ಬಿಡಿ. ಕೊಲೆಗಳ್ಕ್ರ, ನಿಮ್ ನಾಲ್ಗೆ ಚಪ್ಲಕ್ಕೋಸ್ಕರ ಮುಕ್ತ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಲ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನೋ ತಿಳಿದೆ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ದುಡ್ಡಿನ ಆಸೆ ತೋರಿಸಿ ಆಡಿ ಜನಗಳನ್ನೆಲ್ಲ ತಪ್ಪದಾರಿಗೆ ಎಳಿತಾ ಇದೀರಲ್ಲ, ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಬಸಂತವ, ಹೊಲಸ್ತಿನ ಕೆಲಸ ಮಾಡ್ಬಿಟ್ವಿ, ಇನ್ಮೇಲೆ ಹಿಂಗ್ ಮಾಡಕ್ಕಿಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಅಮ್ಮ, ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಡು ನಮ್ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡವ. ನಾವಿನ್ ಮುಂದೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಮ್ಮ. ಏಯ್, ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಇವ್ರನ್ನೆಲ್ಲ ಕುಡುಕರು ಮಾಡಿ ಇವ್ರ ಸಂಸಾರನೆಲ್ಲ ಬೀದಿಗೆ ಎಳ್ದಿದ್ದೀರಾ. ಇನ್ನೊಂದ್ಸಲ ಏನಾದ್ರೂ ಈ ಕಡೆ ಕಾಣಿಸ್ಕೊಂಡ್ರೆ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಅಮ್ಮ, ಮಾಡ್ಬಿಡ್ತೀನಿ. ದಯವಿಟ್ಟು ಮನ್ ಬಿಟ್ಬಿಡಿ ಅಮ್ಮ, ಇನ್ನೊಂದ್ಸರಿ ಕಾಲ್ ಕಡೆ ತಲೆ ಹಾಕಲ್ಲಮ್ಮ. ಏನ್ರೋ ನೀವಿಬ್ರು ತಲೆ ತಗಸ್ಕೊಂಡ್ ನಿಂತಿದ್ದೀರಾ? ಕುಡಿರಿ, ಚೆನ್ನಾಗ್ ಕುಡಿರಿ, ಹೆಂಡತಿ ಮಕ್ಕಳನ್ನೆಲ್ಲ ಅನಾಥರಾಗ್ ಮಾಡಿ. ಇಲ್ಲ ಬಸಂತವ, ಇನ್ಮೇಲೆ ಕಾಡು ಪ್ರಾಣಿಗಳನ್ನು ಬೇಟೆ ಆಡಲ್ಲ, ಗಂಧದ ಮರಗಳನ್ನು ಕಡಿಯಲ್ಲ, ಜೊತೆಗೆ ಕುಡಿಯೋದು ಇಲ್ಲ ಬಸಂತವ. ನಮ್ಮ ಮಕ್ಕಳ ಮೇಲೆ ಆಣೆ. ಇಲ್ಲ ಮಕ್ಕಳ ಮೇಲೆ ಯಾಕೋ ಆಣೆ ಮಾಡ್ತೀರಾ? ನಮ್ ತಾಯಿ ಕಾಡ್ ದೇವಿ ಮೇಲೆ ಆಣೆ ಮಾಡಿ ಹೇಳಿ. ಮಾಡು. ಆಯ್ತು, ಕುಡಿಯಲ್ಲ ಕಡವ. ಕಾಡ್ ದೇವಿ ಮೇಲೆ ಆಣೆ ಮಾಡಿದೀರಾ, ತಪ್ಪಿದ್ರೆ ಆ ದೇವಿನೇ ನಿಮ್ಗೆ ಶಿಕ್ಷೆ ಕೊಡ್ತಾಳೆ. ಆಯ್ತು ಕಣ್ ಬಸಂತವ. ಹೋಗಿ. ಆಯ್ತವ. ಬಸಂತಿ, ಈ ಬಂದೂಕಗಳನ್ನ ಏನ್ ಮಾಡೋದು? ಇದನ್ನ ನಾವ್ ಇಟ್ಕೊಳ್ಳೋದು ತಪ್ಪು. ಅರಣ್ಯ ಅಧಿಕಾರಿಗಳಿಗೆ ಹೋಗಿ ಕೊಟ್ಬಿಡೋಣ. ಸರಿ, ಬನ್ನಿ. ಸರಿ. ನಾಯಕ್ರೆ, ನಾವ್ ಅಂದ್ಕೊಂಡಾಗೆ ಎಲ್ಲ ಕೆಲಸ ನಡೀತಾ ಇದೆ. ಒಂದ್ ನಿಮಿಷ. Mr. Nayak, this is Fernando. We are just arrived here. We are in the guest house. We want to meet you urgently. You better send your representative urgently. Matter is very, very serious. ಓಕೆ, ಐ ವಿಲ್ ಸೆಂಡ್ ಮೈ ಮ್ಯಾನ್. ಸಾಗರ್, ಫರ್ನಾಂಡೋ ಅಂತ ಸೌತ್ ಆಫ್ರಿಕಾದಿಂದ ಬಂದಿದ್ದಾರೆ. ಅವರು ನನ್ನ ಅರ್ಜೆಂಟ್ ಮೀಟ್ ಮಾಡಬೇಕು ಅಂತಿದ್ದಾರೆ. ಅವ್ರ ಹತ್ರ ಅಡ್ವಾನ್ಸ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಡೂ ಸಮಥಿಂಗ್. ಅಪ್ಪ, ಸಡನ್ ಆಗಿ ಹೀಗೆ ಬಂದ್ಬಿಟ್ರೆ ನಾವು ಹೇಗೆ ವ್ಯವಸ್ಥೆ ಮಾಡೋದು? ಸಾಗರ್ ಇದಾರಲ್ಲ, ಏನಾದ್ರೂ ವ್ಯವಸ್ಥೆ ಮಾಡ್ತಾರೆ. ನಾಯಕ್ರೆ, ನನ್ ಕೈಲಾಗಿದ್ದ ವ್ಯವಸ್ಥೆ ನಾನ್ ಮಾಡ್ತೀನಿ. ಶಶಿ ವೇಣು ಗೆಸ್ಟ್ ಹೌಸ್ ಹತ್ರ ಗೆಸ್ಟ್ ಬಂದಿದ್ದಾರೆ, ಹೋಗಿ ಬೇಗ ಕರ್ಕೊಂಬನ್ನಿ. ಆಯ್ತು ಸರ್. ಮಿಸ್ಟರ್ ಸಾಗರ್, ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ. ಆಯ್ತು, ನಾವು ನಿಮ್ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾಯಕ್ರೆ, Do something. ನೀವೇನು ಯೋಚನೆ ಮಾಡ್ಬಿಡಿ, ನನ್ ಕೈಲಾದಷ್ಟು ಪ್ರಯತ್ನ ಪಟ್ಟು ಸಹಾಯ ಮಾಡ್ತೀನಿ. ಧೈರ್ಯವಾಗಿರಿ. ಬನ್ನಿ ನಾಯಕ್ರೆ, ಹೋಗೋಣ. ಬನ್ನಿ ಸರ್. ಬೇಗ ಬಾರ, ತಪ್ಪಿಸ್ಕೊತಾರೆ.
ಇವತ್ತು ನಿಮ್ಮನ್ನು ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಿಮ್ಮಿಬ್ರು ಜಲ ಸಮಾಧಿ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಬರ್ತೀರಾ? ಇನ್ನೊಂದ್ಸತಿ ಈ ಕಡೆ ಬರ್ತೀರಾ?